ಡಿವೈಎಸ್ಪಿ ಇಡೀ ಗೃಹ ಇಲಾಖೆಯನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಮೊಟ್ಟೆ ಏಟಿಗೆ ಡಿಕೆ ಸುರೇಶ್ ಉತ್ತರಿಸೋದಕ್ಕೆ ನಕಾರ. ಉತ್ತರ ಕೊಟ್ಟಿಲ್ಲ, ನನಗೆ ಘಟನೆ ಬಗ್ಗೆ ಏನು ಗೊತ್ತಿಲ್ಲ, ನಾನು ಮಾತಾಡಲ್ಲ ಅಂತೇಳಿ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರಿಗೆ ಹೋಗಿ ನಾನು ಮಾತಾಡ್ತೇನೆ ಅಂತೇಳಿ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುನಿರತ್ನ ಮೇಲೆ ಮೊಟ್ಟೆ ಎಸೆದ ಪ್ರಕರಣದಲ್ಲಿ ಮುನಿರತ್ನ ಅವರು ಗಂಭೀರ ಆರೋಪ ಮಾಡಿದ್ದು ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ಅವರ ಮೇಲೆ. ರಿಪಬ್ಲಿಕ್ ಕನ್ನಡ ಅವರನ್ನ ಪ್ರಶ್ನೆ ಮಾಡಿದಾಗ ನಾನು ಇದಕ್ಕೆ ಉತ್ತರ ಕೊಡೋದಿಲ್ಲ, ಬೆಂಗಳೂರಿಗೆ ಹೋಗಿ ನಾನು ಉತ್ತರ ಕೊಡ್ತೇನೆ, ಉತ್ತರ ಕೊಡೋದಕ್ಕೆ ನಕಾರ ಮಾಡಿದ್ದಾರೆ. ನೋಡಿ ಡಿಕೆ ಸುರೇಶ್ ಏನ್ ಹೇಳಿದ್ದಾರೆ ನೋಡೋಣ. ಯಾರ ಹತ್ರನೂ ಮಾತಾಡಲ್ಲ, ವಿಚಾರ ಏನು ಗೊತ್ತಿಲ್ಲ, ಆಮೇಲೆ ಮಾತಾಡ್ತೀನಿ. ಹೋಮ್ ಮಿನಿಸ್ಟರ್ ಎಲ್ಲ ಮಾತಾಡ್ರಿ ಸರ್, ಅವ್ರು ಏನು ಯಾರು ಅವ್ರನ್ನೆಲ್ಲ ಸೆಕ್ಯೂರ್ ಮಾಡ್ಕೊಂಡು ಆಮೇಲೆ ಮಾತಾಡ್ತೀನಪ್ಪ. ಹಂಗೆ ಹೇಳಿ. ಯಾರ ಹತ್ರನೂ ಮಾತಾಡಲ್ಲ, ವಿಚಾರ ಏನು ಗೊತ್ತಿಲ್ಲ, ಆಮೇಲೆ ಮಾತಾಡ್ತೀನಿ. ಮುನಿರತ್ನ ಅವರ ಮೇಲೆ ಮೊಟ್ಟೆ ದಾಳಿ ಆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬೊಬ್ರು ಮಾತಾಡಿದ್ದಾರೆ. ಮೊಟ್ಟೆ ದಾಳಿ ಯಾಕಾಯ್ತು ನನಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಮಾಹಿತಿಯನ್ನ ಪಡೆದು ಕ್ರಮ ಕೈಗೊಳ್ತೀನಿ ಅಂತೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಹೋಮ್ ಮಿನಿಸ್ಟರ್ ಇದರಲ್ಲಿ ಮುನಿರತ್ನ ಅವರು ಮಾತಾಡ್ದಂಗೆ ಗೃಹ ಇಲಾಖೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಕೈಯಲ್ಲಿಲ್ಲ, ಅದು ಒಬ್ಬ ಡಿವೈಎಸ್ಪಿ ಕೈಯಲ್ಲಿದೆ. ಡಿಕೆ ಶಿವಕುಮಾರ್ ಅದರಲ್ಲಿ ಆಟ ಆಡ್ತಿದ್ದಾರೆ. ಈ ಎಲ್ಲ ವಿಚಾರದ ಬಗ್ಗೆ ನಾವು ಹೋಮ್ ಮಿನಿಸ್ಟರ್ನ ಮಾತಾಡಿಸೋ ಪ್ರಯತ್ನ ಮಾಡಿದಾಗ ನನಗಿದ್ರ ಬಗ್ಗೆ ಮಾಹಿತಿ ಇಲ್ಲ, ಯಾಕಾಗಿ ಮೊಟ್ಟೆ ದಾಳಿ ಆಯ್ತು ಅನ್ನೋದು ಗೊತ್ತಿಲ್ಲ, ಮಾಹಿತಿ ಪಡೆದು ಕ್ರಮ ಕೈಗೊಳ್ತೀವಿ ಅಂತೇಳಿ ಮಾಹಿತಿ ಇಷ್ಟೇ. ಬೆಂಗಳೂರಿನ ಕಮಿಷನರ್ ಅವರಿಂದ ಯಾರು ಮಾಡಿದ್ದಾರೆ ಅವ್ರನ್ನ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಅದು ಮೊಟ್ಟೆ ಕೆಲವರು ಯಾರೋ ಈಗ ತಾನೇ ನನಗೆ ನಮ್ಮ ಮಾಧ್ಯಮದ ಸ್ನೇಹಿತರು ಹೇಳ್ತಿದ್ರು, ಅದರಲ್ಲಿ ಆ್ಯಸಿಡ್ ಹಾಕಿದ್ರು ಹಾಗೆ ಹೀಗೆ ಅಂತ ಏನೋ ಹೇಳ್ತಾಯಿದ್ರು. ಇದೆಲ್ಲವನ್ನು ಕೂಡ ನಾನು ವೆರಿಫೈ ಮಾಡಿಸ್ಕೊಳ್ತೇನೆ. ಆನಂತರ ಸತ್ಯಾಂಶ ಏನಿದೆ ಅನ್ನೋದನ್ನು ನಂತರ ಮಾಧ್ಯಮಕ್ಕೆ ತಿಳಿಸ್ತೇನೆ. ಗೊತ್ತಿಲ್ಲ ನನಗೆ ಬಂದಿರೋ ಮಾಹಿತಿ ಇಷ್ಟೇ. ಮೊಟ್ಟೆ ಹಾಕಿದ್ರು, ಕಾರ್ ಮೇಲೂ ಮೊಟ್ಟೆ ಹಾಕಿದ್ರು, ಆಮೇಲೆ ಅವ್ರ ಮೇಲೂ ಕೂಡ ಹಾಕಿದ್ರು ಅಂತ ಹೇಳಿ ಮಾಹಿತಿ ಬಂದಿದೆ. ಫರ್ದರ್ ವೆರಿಫಿಕೇಷನನ್ನು ಮಾಡ್ಕೊಳ್ತೀವಿ. ನೋಡಿ, ಅದೆಲ್ಲ ಸ್ಪೆಕ್ಯುಲೇಷನ್ಸು. ನಾವು ಯಾವುದನ್ನು ಕೂಡ ಅದ್ರ ಬಗ್ಗೆ ನಾನು ಯಾವುದನ್ನು ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನನಗೆ ಬಂದಿರುವಂಥ ಮಾಹಿತಿ ಇಷ್ಟೇ, ಮೊಟ್ಟೆ ಹಾಕಿದ್ದಾರೆ ಅವ್ರ ಮೇಲೆ ಅಂತೇಳಿ ಮಾಹಿತಿ ಬಂದಿದೆ. ಅದಕ್ಕಷ್ಟೇ ಸ್ಥಿಮಿತವಾಗಿ ನಾನು ಹೇಳ್ತೇನೆ. ಈಗ ಅವರನ್ನು ಸೆಕ್ಯೂರ್ ಮಾಡಿದ್ದೇವೆ ಅಂತೇಳಿ ನನಗೆ ನಮ್ಮ ಇಲಾಖೆಯಿಂದ ಅವರು ಸುದ್ದಿ ಬಂದಿದೆ. ಅದ್ರ ಮೇಲೆ ಮುಂದಿನ ತನಿಖೆ ಏನು ಅಂತೇಳಿ ವಿಚಾರ ಮಾಡ್ತೀನಿ. ಮೊಟ್ಟೆ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಮುನಿರತ್ನ ಮೇಲೆ ಮೊಟ್ಟೆ ಅಟ್ಯಾಕ್ ಆದ ಪ್ರಕರಣ, ಸಿದ್ದರಾಮಯ್ಯ ಕಾನೂನು ಕೈಗೆತ್ತಿಕೊಳ್ಳಬಾರದು, ಇದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಶೋಭೆ ತರೋದಿಲ್ಲ. ಬಿಜೆಪಿ ನಾಯಕರು ಮಾತಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ಮಾಡಿದ್ದಾರೆ. ಮೊಟ್ಟೆ ಅಟ್ಯಾಕ್ಗೆ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಸಿದ್ದರಾಮಯ್ಯ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿಗಳು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಮಾಡ್ತಾ ಇದ್ರು, ಅವರು ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿವಸದ ಕಾರ್ಯಕ್ರಮವನ್ನು ಅವರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಅವರಿಗೆ ಮೊಟ್ಟೆ ಎಸೆಯುವುದು ಮಾಡ್ತಾರೆ. ಯಾವುದೇ ರೀತಿಯಾದಂಥ ಸಂರಕ್ಷಣೆ ಇಲ್ಲ ಅಂತಂದರೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸೋದಿಷ್ಟೇ, ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವುದು ನಿಮ್ಮಂಥವ್ರಿಗೆ ಶೋಭೆ ತರೋದಿಲ್ಲ. ಅವರು ಅಟಲ್ ಬಿಹಾರಿ ವಾಜಪೇಯಿ ಮುನಿರತ್ನ ಅವರು ಜನಪ್ರತಿನಿಧಿ ಇದ್ದಾರೆ, ಶಾಸಕರಿದ್ದಾರೆ. ಶಾಸಕರ ಮೇಲೆ ಈ ರೀತಿ ಹಲ್ಲೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು ಮುನಿರತ್ನ ಅವ್ರನ್ನ ಅವಮಾನಿಸ್ತಕ್ಕಂಥದ್ದಲ್ಲ, ಇಡೀ ಆ ಕ್ಷೇತ್ರದ ಜನರನ್ನು ಅವಮಾನ ಮಾಡಿಸ್ತಕ್ಕಂಥದ್ದು. ಈ ರೀತಿ ಒಂದು ಅಧಿಕಾರ ಇದೆ ಅಂಥೇಳಿ ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು, ಇದು ಖಂಡನೀಯ. ಇದು ಯಾರೂ ಕೂಡ ಒಪ್ಕೊಳ್ತಕ್ಕಂಥದ್ದು ಅಲ್ಲ, ಯಾರೂ ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ಬಿಜೆಪಿ ಸಭೆ ಮುಗಿದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾಜಿ ಸಚಿವ ಮುನಿರತ್ನವ್ರ ಮೇಲೆ ಹಲ್ಲೆ ಆಗಿದೆಯಂತೆ. ಅದು ನಾನು ಖಂಡಿಸ್ತೇನೆ. ಪೂರ್ಣ ಮಾಹಿತಿ ಇಲ್ಲ, ಈಗ ನನಗೆ ಸಿಕ್ಕಿದಂಥ ಒಂದು ಇನ್ಫಾರ್ಮೇಷನ್ನು. ಯಾರು ಮುನಿರತ್ನ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂಥ ಮುನಿರತ್ನವ್ರ ಮೇಲೆ ಹಲ್ಲೆ ಆಗಿದೆಯಂತೆ, ಅದನ್ನು ಖಂಡಿಸ್ತೇನೆ. ಗೂಂಡಾ
ರಾಜ್ಯ ಆಗಿದೆ. ಆ ಗೂಂಡಾಗಿರಿ ನಡೆಸಿದವ್ರ ಮೇಲೆ ತಕ್ಷಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ. ತುರ್ತು ಪರಿಸ್ಥಿತಿನೇ ಎದುರಿಸಿದ್ದೇವೆ. ತುರ್ತು ಪರಿಸ್ಥಿತಿ ಎದುರಿಸಿ ಸಂವಿಧಾನದ ರಕ್ಷಣೆ ಮಾಡಿದ್ದೇವೆ, ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಿದ್ದೇವೆ. ಈ ಗುಂಡಾಗಿರಿಗೆ ಹೆದರೋದಿಲ್ಲ. ಆ ಗುಂಡಾಗಳನ್ನು ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ನೀವು ಗುಂಡಾಗಿರಿ ಮೂಲಕ ಬೆದರಿಸ್ಬೋದು ಅಂತ ಹೇಳಿದರೆ ಆ ಬೆದರಿಕೆಗೆ ಬಗ್ಗೋದಿಲ್ಲ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಕಂಪ್ಲೇಂಟ್ ಏನಾದರೂ ದಾಖಲಾಗಿದೆಯಾ ಮುನಿರತ್ನ ಮೇಲೆ ಅಟ್ಯಾಕ್ ಮಾಡಿದವರ ವಿರುದ್ಧ? ಸದ್ಯಕ್ಕೆ ಈ ಹೊತ್ತಿಗೆ ಏನು ಮಾಹಿತಿ ಇದೆ ಪ್ರಾಥಮಿಕವಾಗಿ ಅರವಿಂದ್? ಖಂಡಿತ ರಂಜಿತ್, ಇವತ್ತು ಏನು ಮುನಿರತ್ನ ಅವರು ವಾಜಪೇಯಿ ಅವರ ಮಾಜಿ ಪ್ರಧಾನಿ ವಾಜಪೇಯಿ ಅವರ ಜನ್ಮ ದಿನೋತ್ಸವಕ್ಕಾಗಿ ಹೋಗ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಅವರು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮೊಟ್ಟೆ ದಾಳಿಯಾಗಿರುವಂಥದ್ದು. 100ರಿಂದ 150 ಜನ ನನ್ನ ಮೇಲೆ ಏಕಾಏಕಿ ದಾಳಿ ಮಾಡಿದ್ದಾರೆ ಅಂತ ಮುನಿರತ್ನ ಅವರು ಆರೋಪ ಮಾಡ್ತಾ ಇರೋದು. ಹಾಗೆ 10 ಹಲವು ಆರೋಪಗಳನ್ನ ಶಾಸಕ ಮುನಿರತ್ನ ಅವರು ಮಾಡ್ತಾ ಇರುವಂಥದ್ದು. DK ಸುರೇಶ್, DK ಶಿವಕುಮಾರ್ ಹಾಗೆ ಕುಸುಮ ಅವರು, ಅಂದ್ರೆ ಈ ಹಿಂದೆ IAS ಅಧಿಕಾರಿಯಾಗಿದ್ರಲ್ಲ ರವಿ ಅವರು, ಅವರ ಪತ್ನಿ ಕುಸುಮ ಅವರು ಈಗ ನಮಗೆ ಆರೋಪ ಮಾಡ್ತಾ ಇದ್ದಾರೆ. ನನ್ನ ಕೊಲೆ ಆದರೆ ಅದು ಕುಸುಮನಿಂದಲೇ ಅನ್ನುವಂತಹ ಒಂದು ಆರೋಪವನ್ನು ಮುನಿರತ್ನ ಅವರು ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಮುನಿರತ್ನ ಅವರ ಮೇಲೆ ದಾಳಿ ಏನು ಮಾಡಿದ್ರಲ್ಲ, ಮೊಟ್ಟೆ ದಾಳಿ, ಆ ದಾಳಿ ಮಾಡಿದಂಥವ್ರು ಯಾರು ಏನು ಅನ್ನುವಂಥದ್ರ ಬಗ್ಗೆ ನಂದಿನಿ ಲೇಔಟ್ ಪೊಲೀಸ್ ಠಾಣಾ ಸಿಬ್ಬಂದಿಯವರು ಈಗ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಆ ಫುಟೇಜ್ಗಳಲ್ಲಿ ಯಾರು ಮೊಟ್ಟೆ ಎಸೆದ್ರು ಅನ್ನುವಂಥ ಆ ಒಂದು ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ. ಸದ್ಯ ಮೊಟ್ಟೆ ಎಸೆದಂಥ ಓರ್ವ ವ್ಯಕ್ತಿಯ ಒಂದು ವಶಕ್ಕೆ ಪಡುವಂತಹ ಕೆಲಸ ಆಗಿದೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರುವಂತಹ ಮಾಹಿತಿ ರಂಜಿತ್. ಈ ಒಂದು ಕೇಸ್ನಲ್ಲಿ DK ಸುರೇಶ್ ಹಾಗೆ DK ಶಿವಕುಮಾರ್ ಜೊತೆಗೆ ಕುಸುಮ ಅವರ ಮೇಲೆ ಏಕಾಏಕಿ ಮುನಿರತ್ನ ಅವರು ಒಂದು ಆರೋಪ ಮಾಡ್ತಾ ಇರುವಂಥದ್ದು. ನಾನು CBIನವರಿಗೆ, ಪ್ರಧಾನಮಂತ್ರಿಗಳಿಗೆ ಈಗಾಗಲೇ ಒಂದು ಮನವಿಯನ್ನೇ ಸಲ್ಲಿಸಿದ್ದೆ. ನನಗೆ ಗನ್ಮ್ಯಾನ್ನ ಕೊಡಬೇಕಿತ್ತು, ಬಾಡಿಗಾರ್ಡ್ನ ಕೊಡಬೇಕು, ನನ್ನ ಮೇಲೆ ಕೊಲೆ ಬೆದರಿಕೆ ಇದೆ ಅನ್ನುವಂಥ ಒಂದು ಆರೋಪವನ್ನ ಹಾಗೆ ಮನವಿಯನ್ನ ಕೂಡ ಅವರು ಈಗಾಗಲೇ ಪ್ರಧಾನಮಂತ್ರಿಗಳಿಗೆ ಹಾಗೆ CBI ಅಧಿಕಾರಿಗಳಿಗೆ ಮಾಡಿದ್ರು. ಆದರೆ ಅದು ಯಾವುದೇ ರೀತಿಯಾದಂಥ ಸರಿಯಾದ ಕ್ರಮ ತೆಗೆದುಕೊಂಡಿಲ್ಲ. ಇವತ್ತು ನನ್ನ ಮೇಲೆ ದಾಳಿ ಆಯಿತು ಅನ್ನುವಂಥದ್ದನ್ನ ಶಾಸಕ ಮುನಿರತ್ನ ಅವರು ಹೇಳ್ತಾ ಇರುವಂಥದ್ದು. ಗೃಹ ಇಲಾಖೆಯವರು ಹಾಗೆ ಗೃಹ ಮಂತ್ರಿಗಳು ಯಾರು ಗೃಹ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದಾರೆ ಅದನ್ನ ಉತ್ತರ ಕೊಡಬೇಕು ಪರಮೇಶ್ವರ್ ಅವರು ಅನ್ನುವಂಥ ಮಾತನ್ನ ಕೂಡ ಈಗ ಮುನಿರತ್ನ ಅವರು ಅಂದಿರುವಂಥದ್ದು. ರಾಜ್ಕುಮಾರ್ ರಸ್ತೆ ಏನು ಕಂಠೀರವ ಸ್ಟುಡಿಯೋ ಏನಿದೆ ಅಲ್ಲಿ ಆ ಒಂದು ಘಟನೆ ನಡೆದಿರುವಂಥದ್ದು, ಬೆಳಗಿನ ಜಾವ ನಡೆದಿರುವಂಥ ಘಟನೆ ಇದು. ಕಾಂಗ್ರೆಸ್ ಪಕ್ಷದವರು ಆ ಕಡೆ ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು BJPಯವರೇ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇರುವಂಥದ್ದು. ಇತ್ತ BJP ಕಾರ್ಯಕರ್ತರು ಅಲ್ಲಿ ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ ಹಾಗೂ CT ರವಿ ಅವರ ನಡುವಿನ ನಡೆದಂತಹ ಆ ಒಂದು ಸಂಘರ್ಷದಲ್ಲಿ CT ರವಿ ಅವರ ಮೇಲೆ ಒಂದು ಕೊಲೆ ಯತ್ನ ಆಗಿತ್ತು. ಇಲ್ಲಿ ನನ್ನ ಮೇಲಾಗಿದೆ ಅಂತ ಮುನಿರತ್ನ ಅವರು ಕೂಡ ಈಗ ಆರೋಪ ಮಾಡ್ತಾ ಇರುವಂಥದ್ದು ರಂಜಿತ್. ಸದ್ಯ ಈಗ ಆ ಮೊಟ್ಟೆ ದಾಳಿ ಆದಂತಹ ಹಿನ್ನೆಲೆಯಲ್ಲಿ ಯಾರ್ಯಾರು ಆ ಒಂದು ದಾಳಿಯನ್ನ ಮಾಡಿದ್ರು 100ರಿಂದ 150 ಜನ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರ್ಯಾರು